ಬೆಂಗಳೂರಿನಲ್ಲಿ ಆಯಿಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರು ಹೊರವಲಯದ ಹೀಲಲಿಗೆಯಲ್ಲಿ ಘಟನೆ ನಡೆದಿದೆ. ಬೆಂಕಿ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಈಗ ಹರಸಾಹಸ ಪಡ್ತಾ ಇದ್ದಾರೆ. ಆನೇಕಲ್ನಲ್ಲಿ ಆಯಿಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಗಳೂರು ಹೊರವಲಯದ ಹೀಲಲಿಗೆಯಲ್ಲಿ ಈ ಘಟನೆ ನಡೆದಿರೋದು. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಹೆಚ್ಚಿನ ಪ್ರಮಾಣದ ಆಯಿಲ್ ಅನ್ನ ಶೇಖರಿಸಿ ಇಡಲಾಗಿತ್ತು. ಕ್ಷಣಾರ್ಧದಲ್ಲಿ ಇಡೀ ಕಾರ್ಖಾನೆ ಬೆಂಕಿಯಿಂದ ಆವರಿಸಿಕೊಂಡಿದೆ. ಲಕ್ಷಾಂತರ ಮೌಲ್ಯದ ವಸ್ತುಗಳು ಈಗ ಬೆಂಕಿಗಾಹುತಿಯಾಗಿದೆ. ದೊಡ್ಡ ಪ್ರಮಾಣದಲ್ಲೇ ಇಲ್ಲಿ ಆಯಿಲ್ ಅನ್ನ ಶೇಖರಿಸಿ ಇಡಲಾಗಿತ್ತು. ಹಾಗಾಗಿ ಕ್ಷಣಾರ್ಧದಲ್ಲೇ ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಆವರಿಸಿಕೊಂಡಿದೆ. ದಟ್ಟ ಹೊಗೆ ಕೂಡ ಆವರಿಸಿಕೊಂಡು ಸದ್ಯಕ್ಕೆ ಸಿಬ್ಬಂದಿ ಆ ಬೆಂಕಿಯನ್ನ ನಂದಿಸೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ವಿಶಾಲ್ ಟ್ರೈಬೋಟೆಕ್ ಪ್ರೈವೇಟ್ ಲಿಮಿಟೆಡ್ನ ಹೆಸರಿನ ಕಾರ್ಖಾನೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿಯನ್ನ ನಂದಿಸ್ತಾ ಇದ್ದಾರೆ. ಬೆಂಕಿಯ ಹೊಗೆ ಯಾವ ರೀತಿಯಾಗಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ ಅನ್ನುವಂಥದ್ದನ್ನ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಆನೇಕಲ್ನ ಬಳಿಯ ಹೀಲಲಿಗೆಯಲ್ಲಿ ಈ ಘಟನೆ ನಡೆದಿರೋದು. ಅದು ಕಾರ್ಖಾನೆ, ಆಯಿಲ್ ಕಾರ್ಖಾನೆ. ಅಲ್ಲಿ ದೊಡ್ಡ ಪ್ರಮಾಣದಲ್ಲೇ ಆಯಿಲ್ ಅನ್ನ ಶೇಖರಿಸಿ ಇಡಲಾಗಿತ್ತು. ಬಟ್ ಬೆಂಕಿಯ ಕೆನ್ನಾಲಿಗೆಗೆ ಈಗ ಇಡೀ ಬೆಂಕಿ ಸುತ್ತಮುತ್ತ ಆವರಿಸಿಕೊಂಡಿದೆ. ಸದ್ಯಕ್ಕೆ ಸಿಬ್ಬಂದಿ ಬೆಂಕಿ ಆರಿಸುವಂತಹ ಕೆಲಸದಲ್ಲಿ ನಿರತರಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಪ್ಪ, ಎಷ್ಟೊತ್ತಿಗೆ ಹೇಗಾಯ್ತು ಇದು? ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸಿಕೊಂಡಿದೆ ಅಂತಂದ್ರೆ ಏನ್ ಕಾರಣ? ಬೆಳಗ್ಗೆ 8 ಗಂಟೆ ಸುಮಾರಿಗೆ ತಾಲೂಕಿನ ಈಲಲ್ಗೆ ಬಳಿ ಅಂದ್ರೆ ಸೂರ್ಯನಗರ ಪೊಲೀಸ್ ಸಣ್ಣ ಪ್ರಮಾಣದಲ್ಲಿ ಹೊಗೆ ಕಾಣಿಸಿಕೊಂಡಿದೆ. ಅಂದ್ರೆ ಅಲ್ಲಿ ಓಕೆ ಚಂದ್ರಪ್ಪ, ಅವರು ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತೊಂದು ಕಡೆ ಈಗ ಆ ಬೆಂಕಿಯನ್ನ ನಂದಿಸೋದಕ್ಕೆ ಸಿಬ್ಬಂದಿಗಳು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಯಾಕಂದ್ರೆ ಅದು ಆಯಿಲ್ ಕಾರ್ಖಾನೆ ಆಗಿರೋದ್ರಿಂದ ಮೇ ಬಿ ಆಯಿಲ್ ಸೋರಿಕೆಯಿಂದ ಬೆಂಕಿ ಆವರಿಸ್ಕೊಳ್ತಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಯ್ತಾ? ಬಟ್ ಒಟ್ಟಾರೆಯಾಗಿ ಆ ಕಾರ್ಖಾನೆ ಏನಿದೆ ಆ ಕಾರ್ಖಾನೆಯ ಸಂಪೂರ್ಣವಾಗಿ ಈಗ ಬೆಂಕಿಯಿಂದ ಆವೃತವಾಗಿರುವಂಥದ್ದು. ಸದ್ಯಕ್ಕೆ ಸಿಬ್ಬಂದಿ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆನೇಕಲ್ ಬಳಿಯ ಹೀಲಲಿಗೆಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಂಕಿಯನ್ನ ನಂದಿಸೋದಕ್ಕೆ ಅಗ್ನಿಶಾಮಕ ದಳ ಹರಸಾಹಸವನ್ನ ಪಡ್ತಾ ಇದೆ. ಮತ್ತೊಂದು ಕಡೆ ಯಾವುದೇ ರೀತಿಯಾದಂತಹ ಪ್ರಾಣಹಾನಿ ಇಲ್ಲಿ ಸಂಭವಿಸಿಲ್ಲ. ಅದೇ ಸ್ವಲ್ಪ ಸಮಾಧಾನಕರ ಸಂಗತಿ. ಯಾಕಂದ್ರೆ ಬೆಂಕಿ ಆವರಿಸ್ಕೊಳ್ತಾನೆ ಕಾರ್ಖಾನೆಯಲ್ಲಿ ಇದ್ದಂತಹ ಎಲ್ಲರೂ ಕೂಡ ಹೊರಗೆ ಓಡ್ ಬಂದು ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಅದಾದ ಮೇಲೆ ನಿಧಾನವಾಗಿ ಬೆಂಕಿ ಎಲ್ಲೆಡೆ ಆವರಿಸ್ಕೊಂಡಿದೆ. ಕಾರ್ಖಾನೆ ಅಲ್ಲಿ ಆ ಒಂದು ಜಾಗದಲ್ಲಿ ಆ ಒಂದು ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಆಯಿಲ್ ಅನ್ನ ಶೇಖರಿಸಿ ಇಡಲಾಗಿತ್ತು. ಬಟ್ ಯಾವ ರೀತಿಯಾದಂತಹ ಆಯಿಲ್, ಅದು ಹೇಗೆ ಸೋರಿಕೆ ಆಯಿತು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ, ಯಾವ ಕಾರಣಕ್ಕಾಗಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಳ್ತು ಅನ್ನುವಂಥದ್ದು ಈಗ ಪೊಲೀಸರು ತನಿಖೆ ಮಾಡಬೇಕಾಗತ್ತೆ. ಸದ್ಯಕ್ಕಂತೂ ಈಗ ಹರಸಾಹಸ ಪಡ್ತಿದ್ದಾರೆ ಸಿಬ್ಬಂದಿಗಳು ಬೆಂಕಿಯನ್ನ ಸಂಪೂರ್ಣವಾಗಿ ನಂದಿಸೋದಕ್ಕೆ. ಬೆಳಿಗ್ಗೆ ಸುಮಾರು 7 ಗಂಟೆಗೆ ಬೆಂಕಿ ಹೊತ್ಕೊಂಡಿದೆ ಅನ್ನುವಂತಹ ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ತತ್ಕ್ಷಣದಲ್ಲೇ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಬೆಂಕಿ ನಂದಿಸುವ ಕಾರ್ಯದಲ್ಲಿ ಮುಂದಾಗಿದ್ದಾರೆ. ಇನ್ನು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಚಂದ್ರಪ್ಪ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ. ಚಂದ್ರಪ್ಪ ಅವರೇ, ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಬೆಳಗ್ಗೆ 8 ಗಂಟೆಗೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಹೇಳಿ, ಅದಾದ್ಮೇಲೆ ಏನೆಲ್ಲ ಬೆಳವಣಿಗೆಗಳಾಯ್ತು? 8 ಗಂಟೆ ಸುಮಾರಿಗೆ ಬೆಂಕಿ ಕಾಣಿಸ್ಕೊಳ್ತದೆ. ಕೂಡಲೇ ಅಕ್ಕಪಕ್ಕದವರು ಅಂದ್ರೆ ದಟ್ಟ ಹೋಗಿ ಆವರಿಸಿದೆ. ಯಾಕಂದ್ರೆ ಈ ಒಂದು ಕಾರ್ಖಾನೆಯಲ್ಲಿ ಯೂಸ್ ಆಗಿರ್ತಕ್ಕಂತಹ ಆಯಿಲ್ ಅನ್ನ ರೀಸೈಕಲ್ ಮಾಡಿ ಅದು ಬೇರೆ ಬೇರೆ ಬಳಕೆಗೆ ಕಳಿಸುವಂಥದ್ದು. ಅದಕ್ಕಾಗಿ ಸಾಕಷ್ಟು ಅಂದ್ರೆ ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ಆಯಿಲ್ ಅನ್ನ ಅಲ್ಲಿ ಸ್ಟೋರ್ ಮಾಡಲಾಗಿತ್ತು. ಸದ್ಯಕ್ಕೆ ಯಾವ ರೀಸನ್ಗೆ ಬೆಂಕಿ ಎತ್ಕೊಂಡಿದೆ ಅನ್ನೋದು ಮಾಹಿತಿ ಗೊತ್ತಾಗ್ತಲ್ಲ. ಆದ್ರೆ ದೊಡ್ಡ ಮಟ್ಟದಲ್ಲಿ ದಟ್ಟ ಹೋಗಿ ಆವರಿಸಿದೆ. ಇಡೀ ಕಾರ್ಖಾನೆಗೆ ಬೆಂಕಿ ಹೊತ್ಕೊಂಡಿದ್ದು. ಅಗ್ನಿಶಾಮಕ ದಳ 2 ಪ್ಲಟೂನ್, ಒಂದು ಎಲೆಕ್ಟ್ರಾನಿಕ್ ಸಿಟಿ ಮತ್ತೆ ಆನೇಕಲ್, 2 ಪ್ಲಟೂನ್ ಥ್ಯಾಂಕ್ ಯು ಚಂದ್ರಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಾರೆಯಾಗಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬೆಂಕಿಯ ಕೆನ್ನಾಲಿಗೆ ಎಲ್ಲ ಕಡೆ ಆವರಿಸ್ಕೊಳ್ತಾ ಇದೆ. ದಟ್ಟ ಹೊಗೆ ಕೂಡ ಈಗ ಆವರಿಸ್ಕೊಂಡಿರುವಂಥದ್ದು. ಸದ್ಯಕ್ಕೆ ಆಯಿಲ್ ಕಾರ್ಖಾನೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು. ಈಗ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿಯನ್ನ ನಂದಿಸೋ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಈಗ ನೋಡ್ತಾ ಇದ್ದೀರಾ, ಆ ಕಾರ್ಖಾನೆ ಸುತ್ತಮುತ್ತಲೂ ಕೂಡ ಈಗ ಬೇರೆ ಬೇರೆ ಬಿಲ್ಡಿಂಗ್ಗಳಿದೆ, ಮನೆಗಳಿದೆ. ಸೊ ಅಲ್ಲೂ ಏನಾದರೂ ಹಬ್ಬುವಂತಹ ಚಾನ್ಸಸ್ ಇದೆಯಾ ಅಥವಾ ಹಬ್ಬೋಕ್ಕಿಂತ ಮೊದಲೇ ಈಗ ಅಗ್ನಿಶಾಮಕ ಸಿಬ್ಬಂದಿ ಈಗ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಬೇಕಾಗುತ್ತೆ.
ಸೊ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ಗಾಗಿ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಬೆಂಕಿ ಆವರಿಸ್ಕೊಂಡಿದೆ, ಏಕಾಏಕಿ ಬೆಂಕಿ ಆವರಿಸ್ಕೊಳ್ಳೋದಕ್ಕೆ ಕಾರಣ ಏನು, ಆಯಿಲ್ ಎಲ್ಲಿಂದ ಸೋರಿಕೆ ಆಯಿತು, ಬೆಂಕಿ ಹೇಗೆ ಬಿತ್ತು, ಶಾರ್ಟ್ ಸರ್ಕ್ಯೂಟ್ನಿಂದ ಆಯ್ತಾ ಅಥವಾ ಅಲ್ಲೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿಯಿಂದ ಏನಾದರೂ ಅವಘಡ ಸಂಭವಿಸಿದೆಯಾ ಅಥವಾ ಈ ಮುಂಚೆ ಏನಾದರೂ ಇದೇ ರೀತಿಯಾದಂತಹ ಘಟನೆ ನಡೆದಿದ್ದು ಅದನ್ನೇನಾದರೂ ಕಾರ್ಖಾನೆಯ ಸಿಬ್ಬಂದಿಗಳೇನಾದರೂ ನಿರ್ಲಕ್ಷ್ಯ ಮಾಡಿದಾರಾ? ಸದ್ಯಕ್ಕಂತೂ ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬಟ್ ಬೆಂಕಿ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಯಾಕಂದ್ರೆ ಆಯಿಲ್ ಕಾರ್ಖಾನೆ ಆಗಿರೋದ್ರಿಂದ, ಆಯಿಲ್ ಸೋರಿಕೆ ಆಗಿರೋದ್ರಿಂದ ದೊಡ್ಡ ಮಟ್ಟದಲ್ಲೇ ಬೆಂಕಿ ಆವರಿಸ್ಕೊಂಡಿದೆ.